ನೀವು ನೋಡ್ತಾ ಇರೋ ಈ ಜಗತ್ತು ನಿಜವಾಗ್ಲೂ ಫ್ರೀನಾ ಅಥವಾ ಯಾರೋ ಶಾಡೋ ಅಲ್ಲಿ ಕೂತು ಇದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರ? ಮನಿ, ಪವರ್, ಸೆಲೆಬ್ರಿಟೀಸ್ ಇದೆಲ್ಲ ಯಾವುದೋ ಒಂದು ಕಾಣದೇ ಇರೋ ಪವರ್ಗೆ ಲಿಂಕ್ ಆಗಿದ್ಯಾ? ಆ ಪವರ್ನ ಒಂದು ಹೆಸರಿಂದ ಕರೀತಾರೆ, ಅದು ಇಲ್ಯುಮಿನಾಟಿ. ಆದ್ರೆ ಇದು ಒಂದು ಮಿತ್ತ ಅಥವಾ ನಿಜವಾದ ಟ್ರೂತಾ? ಸಾವಿರದ 1776 ಜರ್ಮನಿ ದೇಶ. ಆಡಮ್ ವೇಶಾಫ್ಟ್ ಅನ್ನೋ ಒಬ್ಬ ಜರ್ಮನ್ ಫಿಲಾಸಫರ್ ಒಂದು ಸೀಕ್ರೆಟ್ ಸೊಸೈಟಿನ ಕ್ರಿಯೇಟ್ ಮಾಡ್ತಾನೆ. ಅದರ ಗೋಲ್ ವೆರಿ ಸಿಂಪಲ್: ಫ್ರೀಡಮ್ ಆಫ್ ಥಾಟ್ಸ್, ಕಂಟ್ರೋಲ್ ಸಿಸ್ಟಮ್ಗೆ ವಿರೋಧ. ಆದ್ರೆ ಕೆಲವೇ ವರ್ಷಗಳಲ್ಲಿ ಗವರ್ನಮೆಂಟ್ ಇದನ್ನ ಬ್ಯಾನ್ ಮಾಡ್ತು. ಹಿಸ್ಟರಿ ಪ್ರಕಾರ ಇಲ್ಯುಮಿನಾಟಿ ಅಲ್ಲಿಗೆ ಮುಗೀತು. ಆದ್ರೆ ನಿಜವಾದ ಕತೆ ಅಲ್ಲಿಂದನೇ ಶುರುವಾಗುತ್ತೆ. ನೀವು US$ ಅಬ್ಸರ್ವ್ ಮಾಡಿದ್ರೆ ಅದರ ಮೇಲೊಂದು ಅನ್ಫಿನಿಶ್ಡ್ ಪಿರಮಿಡ್, ಜೊತೆಗೆ ಒಂದು ಕಣ್ಣು ಕೂಡ. ಇದರ ಅರ್ಥ ಐ ಆಫ್ ಪ್ರಾವಿಡೆನ್ಸ್ ಅಂತ. ಆದ್ರೆ ಕೆಲವರು ಹೇಳ್ತಾರೆ ಇದು ಇಲ್ಯುಮಿನಾಟಿಯ ಸಿಂಬಲ್, ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ ಅನ್ನೋ ಅರ್ಥ. ವಿ ಆರ್ ವಾಚಿಂಗ್ ಯು. ಆದ್ರೆ ಹಿಸ್ಟ್ರಿ ಪ್ರಕಾರ ಇದೊಂದು ರಿಲಿಜಿಯಸ್ ಸಿಂಬಲ್. ಹಾಗಾದ್ರೆ ಇದು ಕೋಇನ್ಸಿಡೆನ್ಸಾ ಅಥವಾ ಹಿಡನ್ ಸೈನಾ? ಈ ಪಾಪ್ ಕಲ್ಚರ್ನಲ್ಲಿ, ಅಂದ್ರೆ ಈ ಪಾಪ್ ಸಂಗೀತ ಸಂಜೆಗಳಲ್ಲಿ ಬಿಯಾನ್ಸ್, ಜೆ-ಝೆಡ್, ಕೇನ್ ವೆಸ್ಟ್, ಇನ್ನು ಹಲವಾರು ಪಾಪ್ ಸೆಲೆಬ್ರಿಟೀಸ್ಗಳು ಟ್ರಯಾಂಗಲ್ ಸಿಂಬಲ್, ಒನ್ ಐ ಪೋಸ್ ಇದನ್ನೆಲ್ಲ ಮಾಡ್ತಾರೆ. ಇದನ್ನ ನೋಡಿದ ಫ್ಯಾನ್ಸ್ ಏನ್ ಹೇಳ್ತಾರಂದ್ರೆ ಇವರು ಇಲ್ಯುಮಿನಾಟಿಯ ಸೀಕ್ರೆಟ್ ಮೆಂಬರ್, ಹಾಗೂ ಇವರಿಗೆ ಇಲ್ಯುಮಿನಾಟಿ ಜೊತೆ ಸೀಕ್ರೆಟ್ ಕನೆಕ್ಷನ್ ಇದೆ ಅಂತ. ಆದ್ರೆ ಇದೊಂದು ಸೀಕ್ರೆಟ್ ಸಿಗ್ನಲ್ ಅಥವಾ ಇದು ಅವರ ಪರ್ಫಾರ್ಮೆನ್ಸ್ ಸ್ಟೈಲ ಗೊತ್ತಿಲ್ಲ. ಇದಕ್ಕೆ ಯಾವುದೇ ತರಹದ ಪ್ರೂಫ್ ಇಲ್ಲ. ಆದ್ರೆ ಪ್ಯಾಟ್ರನ್ ಅಂತೂ ರಿಪೀಟ್ ಆಗ್ತಾನೆ ಇದೆ. ಇಲ್ಯುಮಿನಾಟಿಗೆ ಒಂದು ರೀಸೆಂಟ್ ಎಕ್ಸಾಂಪಲ್ ಏನಂದ್ರೆ, ಇತ್ತೀಚೆಗೆ ನಡೆದ ಒಂದು IPL ಮ್ಯಾಚ್ ನಲ್ಲಿ ನೂರ್ ಅಹ್ಮದ್ ಹಾಗೂ ಅಕೀಲ್ ಹುಸೇನ್ ಅವರು ವಿಕೆಟ್ ಪಡೆದ ನಂತರ ಫೇಸ್ ಕವರ್ ಮಾಡಿ ಒಂದು ಸಿಂಬಲ್ ನ ಮಾಡ್ತಾರೆ. ಇದಕ್ಕೆ ಇಂಟರ್ನೆಟ್ ಏನ್ ಹೇಳ್ತು ಅಂದ್ರೆ ಒನ್ ಐ ಸಿಂಬಲ್ ಈಸ್ ಇಲ್ಯುಮಿನಾಟಿ. ಆದ್ರೆ ಇದು ಜಸ್ಟ್ ಸೆಲೆಬ್ರೇಷನ್ ಅಥವಾ ಏನಾದ್ರೂ ಸೀಕ್ರೆಟ್ ಕನೆಕ್ಷನ್ ಇದೆಯಾ ಗೊತ್ತಿಲ್ಲ. ಆದ್ರೆ ಅವರು ಆ ಮ್ಯಾಚ್ ನ ಗೆದ್ದಿದ್ದಂತೂ ಸತ್ಯ. ಆದ್ರೆ ರಿಯಲ್ ಕ್ವಶನ್ ಇಲ್ಲೇ ಬರೋದು, ಈ ಸಿಂಬಲ್ಗಳು ಇಂಟೆನ್ಷನ್ ಅಲ್ಲ ಅಥವಾ ವಿ ಆರ್ ಜಸ್ಟ್ ಕನೆಕ್ಟಿಂಗ್ ಡಾಟ್ಸ್? ನಮ್ಮ ಬ್ರೈನ್ ಎಲ್ಲದರಲ್ಲೂ ಪ್ಯಾಟ್ರನ್ ಹುಡುಕುತ್ತೆ, ಸಣ್ಣ ಸಣ್ಣ ಸಿಂಬಲ್ಗಳಲ್ಲಿ ಕೂಡ ಮೀನಿಂಗ್ಸ್ ಹುಡುಕುತ್ತೆ. ಆದ್ರೆ ಕೆಲವು ಕನೆಕ್ಷನ್ಗಳು ನಿಜ ಆದ್ರೆ ಹೇಗಿರುತ್ತೆ? ಸೊ ಇಲ್ಯುಮಿನಾಟಿ ನಿಜಾನಾ? ಹಿಸ್ಟ್ರಿ ಹೇಳುತ್ತೆ ಇಲ್ಯುಮಿನಾಟಿ ಇತ್ತು, ಆದ್ರೆ ಪ್ರೆಸೆಂಟ್ ಬಗ್ಗೆ ಕ್ಲಿಯರ್ ಪ್ರೂಫ್ ಇಲ್ಲ. ಸಿಂಬಲ್ಸ್ಗಳು ಇದೆ, ಅದರ ಇಂಟರ್ಪ್ರಿಟೇಷನ್ ಬೇರೆನೇ ಆಗಿದೆ. ಘಟನೆಗಳು ನಡೀತಾ ಇದೆ, ಆದ್ರೆ ಅದಕ್ಕೆ ಅರ್ಥ ನಾವು ಕೊಡ್ತಾ ಇದ್ದೀವಿ. ಆದ್ರೆ ಇಲ್ಲಿ ಉಳಿದಿರೋ ಕೊನೆ ಪ್ರಶ್ನೆ ಏನಂದ್ರೆ, ಈ ಜಗತ್ತಲ್ಲಿ ನಡೀತಾ ಇರೋ ಎಲ್ಲಾ ಘಟನೆಗಳು ರ್ಯಾಂಡಮ್ ಅಥವಾ ಯಾರಾದ್ರೂ ಮೊದಲೇ ಸ್ಕ್ರಿಪ್ಟ್ ಬರ್ದಿದಾರ? ಆದ್ರೆ ಇದು ಜಸ್ಟ್ ಬಿಗಿನಿಂಗ್ ಮಾತ್ರ. ನಾವು ಡಿಸ್ಟ್ರಾಕ್ಷನ್ ಸಿಂಬಲ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ, ಆದ್ರೆ ರಿಯಲ್ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ ನಾವಿನ್ನೂ ಮಾತಾಡಿಲ್ಲ. ಪಾರ್ಟ್ 2 ನಲ್ಲಿ ಈ ಸಿಂಬಲ್ಗಳು ನಿಜವಾದ ಡಿಸ್ಟ್ರಾಕ್ಷನ್ ಅಥವಾ ಇದು ನಿಮ್ಮ ಮೈಂಡ್ ಅನ್ನೇ ಕಂಟ್ರೋಲ್ ಮಾಡ್ತಿದ್ಯಾ ಅನ್ನೋದನ್ನ ನೋಡೋಣ. ಹಾಗೆ ಈ ತರ ಒಂದು ಬಿಗ್ಗೆಸ್ಟ್ ಸೀಕ್ರೆಟ್ ಗ್ರೂಪ್ ಇದ್ರೆ ಅದು ನಿಮ್ಮನ್ನ ಹೈಡ್ ಮಾಡೋದಿಲ್ಲ, ಅದು ನಿಮ್ಮ ಆಲೋಚನೆಗಳನ್ನೇ ಶೇಪ್ ಮಾಡುತ್ತೆ. ಥಿಂಕ್ ಕೇರ್ಫುಲಿ. ನೀವು ಯೋಚನೆ ಮಾಡ್ತಾ ಇರೋ ಎಲ್ಲ ಆಲೋಚನೆಗಳು ನಿಮ್ದೇನಾ? ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದೇ ತರ ಇನ್ನಷ್ಟು ಹೆಚ್ಚು ಮಿಸ್ಟ್ರಿ ವಿಡಿಯೋಗಳಿಗಾಗಿ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಚ್ ಮಿಸ್ಟ್ರಿ ಇಂಡಿಯಾ. ನೀವು ಈ ವಿಡಿಯೋವನ್ನು ನೋಡಿ ಕೂಡ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ
ಮುಂದೆ ನಿಮಗೆ ಉಪಯುಕ್ತ ಮಾಹಿತಿ ಸಿಗದಿದ್ದಲ್ಲಿ ನಾವು ಜವಾಬ್ದಾರರಲ್ಲ. ಆದ್ದರಿಂದ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.